ಹಬ್ಬದಂದು ದೇವರ ಮೇಲೆ ಸೂರ್ಯರಶ್ಮಿ ಬಿದ್ದರೆ ಇಲ್ಲಿ ಮಹಾಶಿವರಾತ್ರಿ ದಿವಸ ಮಾತ್ರ ಸೂರ್ಯರಶ್ಮಿ ಬೀಳುತ್ತೆ. ಆದರೆ ಹಿಂದಿನ ದಿವಸನೂ ಇಲ್ಲ, ಅದರ ಮುಂದಿನ ದಿವಸವೂ ಸಹ ಇರೋದಿಲ್ಲ. ಐಹೊಳೆ ಪಟ್ಟದಕಲ್ಲಿನ ಬಗ್ಗೆ ಪರಿಪೂರ್ಣವಾದ ವಿವರಗಳನ್ನು ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ನೀಡಿದ್ದೇನೆ ಸ್ನೇಹಿತರೆ. ಇದೀಗ ಈ ಒಂದು ಗ್ರಾಮದಲ್ಲಿ ಯಾರ ಕಣ್ಣಿಗೂ ಬೀಳದ ಹಾಗೆ ಅವಿತು ಕುಳಿತಿರುವಂತಹ ಈ ಒಂದು ಬ್ರಹ್ಮಲಿಂಗೇಶ್ವರ ದೇವಾಲಯದ ಪರಿಪೂರ್ಣವಾದಂಥ ಈ ದೇವಾಲಯದ ವಿನ್ಯಾಸವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿನ್ಯಾಸದ ಒಂದು ಮಹಾನ್ ಪರಂಪರೆಯ ಒಂದು ಮಹಾನ್ ಜಗತ್ತು, ಕಲ್ಲಿನ ಜಗತ್ತು, ಶಿಲ್ಪಕಲೆಯ ಜಗತ್ತು, ಶಿಲಾಶಾಸನ ಎಲ್ಲವೂ ತೆರೆಯುವುದು ಈ ಒಂದು ದೇವಾಲಯ. ಇಲ್ಲೊಂದು ಮೊಗ್ಗುನಲ್ಲೇ ಇರ್ತಕ್ಕಂಥ ಬೃಹದಾಕಾರದ ಕೆರೆಯ ಮೊಗ್ಗುನಲ್ಲಿ ಯಾರ ಕಣ್ಣಿಗೂ ಬೀಳದ ಹಾಗೆ, ಯಾವ ಒಂದು ಪಿಪಾಸುಗಳಿಗೂ ಬೀಳದ ಹಾಗೆ ಇವತ್ತು ಅದ್ಭುತ ವಿನ್ಯಾಸದಲ್ಲಿ ಇವತ್ತು ಅದ್ಭುತವಾಗಿ ಇವತ್ತಿನ ಈ ಕಾಲಘಟ್ಟದಲ್ಲೂ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಈ ಭಾಗದ ಜನರೇ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಆಗುವುದಕ್ಕಿಂತಲೂ ಈ ಅಗ್ರಹಾರದಲ್ಲಿ ಈಗ ಈ ಭಗವಂತ ಏನು ವಾಸವಾಗಿದ್ದಾನೆ ಅಲ್ಲಿ ಒಂದು ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ರು ಈ ಮಾಂತ್ರಿಕ ವಿದ್ಯೆ ಇರತಕ್ಕಂತಹವನು ಇಲ್ಲಿ ಬಂದು ವಾಸ ಮಾಡ್ತಾನೆ. ಈ ಮಾಂತ್ರಿಕ ವಿದ್ಯೆ ಮಾಡ್ತಕ್ಕಂತಹ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲರಿಗೂ ಸಹ ತನ್ನ ಕೈ ಚಳಕವನ್ನ ತೋರಿಸಿ ಎಲ್ಲರಿಗೂ ಸಹ ಹೆದರಿಸಿ ಇಟ್ಕೊಂಡಿರ್ತಾನೆ. ಯಾರೇ ಒಂದು ವಿಚಾರವನ್ನ ಹೋಗಿ ಕೇಳೋದು ಸಹ ಅವ್ರ ಮೇಲೆ ತನ್ನ ಪ್ರಯೋಗವನ್ನ ಮಾಡಿ ಇಲ್ಲಿ ಇರತಕ್ಕಂತಹ ಜನರಿಗೆ ಬಹಳ ಹಿಂಸಿಸ್ತಾ ಇರ್ತಾನೆ. ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಈ ಅಗ್ರಹಾರದಲ್ಲಿ ವಾಸವಿದ್ದಂತಹ ಬ್ರಾಹ್ಮಣ ಸಮುದಾಯದವರು ಶಂಕರ ಭಗವತ್ಪಾದರನ್ನ ತಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ತಾರೆ. ಆಗ ಆ ಶಂಕರ ಭಗವತ್ಪಾದರು ಏನ್ ಮಾಡ್ತಾರೆ ಅಂತಂದ್ರೆ ಈ ಗ್ರಾಮಕ್ಕೆ ಬಂದು ಈ ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವ ಕೇತಕಿ ನದಿಯ ದಡದಲ್ಲಿ ಕುಳಿತುಕೊಂಡು ಬೀಜಾಕ್ಷರ ಮಂತ್ರವನ್ನ ಪಠಿಸಿ ಇಲ್ಲಿ ಯಾವುದೇ ರೀತಿಯಲ್ಲೂ ಸಹ ಮಾಟ ಮಂತ್ರಗಳಾಗಲಿ ಇನ್ನಿತರ ತಾಂತ್ರಿಕ ವಿದ್ಯೆಗಳು ಸಹ ಈ ಗ್ರಾಮದಲ್ಲಿ ನಡೆಯದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಆದೇಶವನ್ನ ಕೊಟ್ಟು ನಂತರ ಅವರು ತಮ್ಮ ಮುಂದಿನ ಪ್ರಯಾಣವನ್ನ ಗ್ರಾಮ ಹೊಯ್ಸಳರ ಆಳ್ವಿಕೆಗೆ ಒಳಪಡುತ್ತೆ. ಆಮೇಲೆ ಈ ಗ್ರಾಮಕ್ಕೆ ಒಬ್ಬಳು ಭರಮಯ್ಯ ನಾಯಕ ಅನ್ನೋ ಒಬ್ಬನ ಸಾಮಂತನ ನೇಮಿಸ್ತಾರೆ. ಅವಳ ಹೆಂಡತಿ ಬಮ್ಮವೇ ನಾಯಕಿ, ಅವಳು ಈಶ್ವರನ ಅಚಲವಾದ ಭಕ್ತೆ. ಅವಳಿಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಆ ಆಸೆಯನ್ನ ತನ್ನ ಪರಿವಾರದಲ್ಲಿರ್ತಕ್ಕಂಥವ್ರಿಗೆ ಸೂಚನೆ ಕೊಡ್ತಾಳೆ. ಅದೇ ರೀತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿಗೆ ಶಂಕರ ಭಗವತ್ಪಾದರು ಬಂದಿದ್ರು, ಹಾಗಾಗಿ ಅವರು ಪಂಚಾಯತ್ನ ಪೂಜಾ ವಿಧಾನವನ್ನ ಎಲ್ಲರಿಗೂ ಸಹ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದೇವಸ್ಥಾನವನ್ನ ಪಂಚಾಯತನ ರೀತಿಯಲ್ಲೇ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವಳಿಗೆ ಸಲಹೆಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಮೂಲದಲ್ಲಿ ಈಶ್ವರನ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನದ ಒಳಭಾಗದಲ್ಲಿ ಗಣಪತಿ, ಅಂಬಿಕೆ ಅಂದ್ರೆ ಚಾಮುಂಡೇಶ್ವರಿ, ವಿಷ್ಣು ಮತ್ತೆ ಹೊರಭಾಗದಲ್ಲಿ ಸೂರ್ಯನಾರಾಯಣ ನೋಡ್ತಾ ಇರತಕ್ಕಂತಹ ಕಾಳಭೈರವ ಈ ಗ್ರಾಮದ ಕ್ಷೇತ್ರಪಾಲಕ. ಈ ವಿಗ್ರಹವೂ ಸಹ ಹೊಯ್ಸಳ ಕಾಲದಲ್ಲೇ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ವಿಗ್ರಹ ಆಗಿದೆ. ಈ ವಿಗ್ರಹದಲ್ಲಿ ವಿಶೇಷತೆ ಏನು ಅಂತಂದ್ರೆ ನೋಡಿ, ಈ ಭಾಗವನ್ನ ಮುಚ್ಚಿದ್ರೆ ನೋಡಿ ತ್ರಿಶೂಲ, ಡಮರುಗ, ಕತ್ತಿ ಮತ್ತೆ ಎಡಭಾಗದಲ್ಲಿ ಜಟೆ ಇಟ್ಕೊಂಡಿರ್ತಕ್ಕಂಥದ್ದು, ಕಾಪಾಲಿಕ ಒಂದು ಇಟ್ಕೊಂಡಿದ್ದೇನೆ. ಒಂದು ಹಾವು ತನ್ನ ಇದನ್ನ ಎಳಿತಾ ಇರತಕ್ಕಂತಹದ್ದು. ಮನುಷ್ಯನ ಬುರುಡೆಯನ್ನ ಛೇದನ ಮಾಡಿದಾಗ ರಕ್ತ ಸುರಿಯುತ್ತೆ. ಆ ರಕ್ತವನ್ನು ಒಂದು ನಾಯಿ ಇಡ್ತಾ ಇರತಕ್ಕಂತಹದ್ದು. ರುಂಡ ಮಾಲೆಗಳನ್ನು ಹಾಕೊಂಡಿದ್ದಾನೆ. ಎರಡು ಕಾಲುಗಳನ್ನ ಬಿಗಿಯಾಗಿ ಹಾವು ಹಿಡಿದಿದೆ. ಮತ್ತೆ ಪಾದಿಕೆ ಮೇಲೆ ನಿಂತಿರತಕ್ಕಂತಹದ್ದು. ಮತ್ತೆ ಅವನ ಬಾಡಿ ಗಾರ್ಡ್ಸ್ ಅಂದ್ರೆ ಅವನ ಗಣಗಳು ಸಹ ಇದೆ. ಈ ಪ್ರಭಾವಳಿಯಲ್ಲಿ ಸಹ ಅವರ ಈ ಕಾಳಭೈರವನ ಗಣಗಳನ್ನ ಕೆತ್ತನೆ ಮಾಡಿದ್ದಾರೆ. ಮತ್ತೆ ನಿಂತಿರತಕ್ಕಂತಹದ್ದು ಸಹ ನಾಟ್ಯ ಭಂಗಿಯಲ್ಲಿ ನಿಂತಿದೆ. ಸಂಪೂರ್ಣವಾಗಿ ದಿಗಂಬರನಾಗಿದ್ದಾನೆ. ಅದೇ ಇಷ್ಟೆಲ್ಲ ಇದ್ರೂ ಸಹ ಈ ಕೆಳಭಾಗದ ಕ್ರೌರ್ಯತೆ ಕಂಡು ಸಹ ಮುಖದಲ್ಲಿ ಮಾತ್ರ ಮಂದಹಾಸವನ್ನ ಕಾಣಬಹುದು. ಇದು ಶಿಲ್ಪಿಯ ಒಂದು ಕೈ ಚಳಕ. ಮತ್ತೆ ಈ ಕಾಳಭೈರವನಿಗೆ ವಾಹನ ಯಾವಪ್ಪ ಅಂತಂದ್ರೆ ಚೇಳನ್ನ ಕೆತ್ತನೆ ಮಾಡಿದೆ. ಇದು ಇಲ್ಲಿಯ ಒಂದು ವಿಶೇಷತೆ. ನಮೋ
ಮೃತ್ಯುಂಜಯಾಯ ಶಿವಾಯ ಸದಾಶಿವಾಯ ಶಂಕರಾಯ ಮಹಾದೇವಾಯ ನಮಃ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಬ್ರಹ್ಮವಿನಾಯಕಿ ಆಗಿದ್ದು ಸಹ ಈ ದೇವಸ್ಥಾನವನ್ನು ಕಾಳಾಮುಖ ಯತಿಗಳಿಂದ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಕಾಳಾಮುಖ ಯತಿಗಳು ಹೇಗೆ ಅಂತಂದರೆ ಪಂಚಭೂತಗಳನ್ನು ಅವರು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾ ತಪಸ್ವಿಗಳು. ಹಾಗಾಗಿ ಒಬ್ಬರು ಯತಿಗಳನ್ನು ಕರ್ಸುಗುಡಿಯಲ್ಲಿರ್ತಕ್ಕಂತಹ ಮೂಲ ವಿಗ್ರಹಕ್ಕೆ ಇವರು ತಮ್ಮ ತಪಸ್ಸನ್ನು ದಾರಿ ಇರ್ತಾ ಇದ್ದಾರೆ. ಈ ತನ್ನ ತಪಸ್ಸು ಎಲ್ಲಿವರೆಗೂ ಇರಬೇಕಂದ್ರೆ ಆ ಚಂದ್ರಾರ್ಥವಾಗಿದೆ, ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಸಹ ನನ್ನ ತಪಸ್ಸು ಇಲ್ಲೇ ಇರಬೇಕು ಅಂತ ಹೇಳಿ ಸಾಕ್ಷಿಯಾಗಿ ಗೋಮಾತೆಯನ್ನು ಇಟ್ಕೊಂಡು ನಮ್ಮ ತಪಸ್ಸನ್ನು ದಾರಿ ಎದ್ದಿದ್ದಾರೆ ಅನ್ನೋದು ಈ ಚಿತ್ರದಲ್ಲೇ ಕಾಣ್ತಾ ಇದೆ. ಅಂದರೆ ಈ ದೇವಸ್ಥಾನದ ವಾಸ್ತು ಪ್ರಕಾರ ವೆಂಕಟೇಶ್ವರನಿಗೆ ಅಭಿಷೇಕ ಮಾಡಬೇಕಂತಂದರೆ ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಕೊಳ ನಿರ್ಮಿಸಿದ್ದಾರೆ. ಆಗಿನ ಕಾಲದ ಅಕ್ಕೀಕರಣ ರಾಜ ಅದನ್ನ ಕೊಳ ಏನು ನಿರ್ಮಿಸಿದ್ದಾರೆ, ಆ ಕೊಳದ ನೀರನ್ನೇ ತಂದು ಈ ಅಭಿಷೇಕನ ಹಿಂದಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಳೆಗಾರನಾಗಿ ಆಳುತ್ತಿದ್ದಂಥ ಕೇಕ ಎನ್ನುವ ಬಾಳೆಗಾರನು ಈ ಪಕ್ಕದಲ್ಲಿ ವಿಶಾಲವಾದ ಒಂದು ಕೆರೆಯನ್ನು ನಿರ್ಮಿಸಿದನು. ಅದಕ್ಕೆ ಏರಿ ಇಲ್ಲದ ಕಾರಣ ಏರಿ ಕಟ್ಟಿಸಿದಕ್ಕೆ ಇದನ್ನು ಕಿಕ್ಕೇರಿ ಎಂದು ಪ್ರಸಿದ್ಧವಾಯಿತು. ಈ ದೇವಸ್ಥಾನವು 11ನೇ ಶತಮಾನದಲ್ಲಿ ಬೊಮ್ಮವಿ ಎಂಬ ನಾಯಕಿಯು 1ನೇ ನರಸಿಂಹನ ರಾಜ್ಯ ಕಾಲದಲ್ಲಿ ಈ ಒಂದು ಸ್ಥಾಪನೆ ಮಾಡಿದ್ದು. ಇದರ ಒಂದು ಕಟ್ಟಡ ಆಮೆ ಆಕಾರದಲ್ಲಿದೆ. ಅಂದರೆ ತಂಜಾವೂರಿನಲ್ಲಿ ಯಾವ ರೀತಿಯ ಒಂದು ವೈಶಿಷ್ಟ್ಯ ಇದೆ ಅದನ್ನೇ ಇದನ್ನು ಪರಿಕಲ್ಪನೆ ಮಾಡಿಕೊಂಡು ಇದ್ದಾರೆ. ಇದಕ್ಕೆ ಆದಷ್ಟು ಸರ್ಕಾರದಿಂದ ಒಳ್ಳೆ ಅನುದಾನ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಬಂದು ಈ ಒಂದು ದೇವಸ್ಥಾನವನ್ನು ವೀಕ್ಷಣೆ ಮಾಡಬೇಕು ಅಂತ ಸಹ ಕಳಕಳಿಯಿಂದ ಕೇಳ್ತಾರೆ. ಕಿಕ್ಕೇರಿ ಅನ್ನುವಂತಹ ಗ್ರಾಮ ಇಲ್ಲಿ ಸರಿಸುಮಾರು 1000 ವರ್ಷಗಳಿಂದ ಅಧಿಕವಾಗಿ ಯಾರಿಗೂ ಕಾಣದ ಹಾಗೆ ತನ್ನೊಳಗಿನಂತಹ ಶಕ್ತಿಯನ್ನ ಈ ಜಗತ್ತಿಗೆ ತೋರ್ಪಡಿಸ್ತಾ ಭಕ್ತಾದಿಗಳನ್ನ ಕೈಬೀಸಿ ಕರೆಯುವ ಬ್ರಹ್ಮಲಿಂಗೇಶ್ವರ ದೇವಾಲಯ ಅನ್ನುವಂಥ ಊರಿದೆಯಲ್ಲ, ಪ್ರಾಯಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಈ ನಾಡಿನ ಹೆಸರಾಂತ ಪ್ರೇಮ ಕವಿ ಗೊತ್ತೇ ಗೊತ್ತು ನಿಮ್ಗೆ, ಯಾರೇ? ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಈ ಒಂದು ಕವಿತೆಯನ್ನು ಬರೆದವರು KS ನರಸಿಂಹಸ್ವಾಮಿ, ನಮ್ಮೆಲ್ಲರ ಪ್ರೀತಿಯ ಪ್ರೇಮ ಕವಿ. ಹಾಗೆಯೇ ಈ ನಾಡಿನ ಹೆಸರಾಂತ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಕಲಾವಿದರು ಆದಂಥ KSL ಸ್ವಾಮಿ ಅಂತಲೇ ಪ್ರಸಿದ್ಧರಾಗಿದ್ದಂತಹ ರವಿ ಅವರು, ಜೊತೆಗೆ ಖ್ಯಾತ ಸಂಗೀತ ನಿರ್ದೇಶಕರು, ಗಾಯಕರು ಆಗಿರ್ತಕ್ಕಂಥ ಕಿಕ್ಕೇರಿ ಕೃಷ್ಣಮೂರ್ತಿಯವರು, ಇಷ್ಟೆಲ್ಲ ಪ್ರಖ್ಯಾತಿಗಳನ್ನು ಪಡೆದಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಬಹಳ ನೋವಾಗಲಿಲ್ಲ. ಐತಿಹಾಸಿಕ ಸ್ಥಳ, ರಾಜ್ಯ ಪುರಾತತ್ವ ಇಲಾಖೆ, ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರ ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಬೇಕಾಗಿದೆ. ಎಂತಹ ಸ್ಥಳ! 11ನೇ ಶತಮಾನ ಹೊಯ್ಸಳರ ಸಂಪತ್ತು, ಸಿರಿ ಸಂಪತ್ತನ್ನ ಈ ಒಂದು ಕಲ್ಲಿನಲ್ಲಿ ಕೆತ್ತಿದ್ದಾರಲ್ಲ, ಇದು ನಮ್ಮ ಕನ್ನಡದ ಹೆಮ್ಮೆ ಹಾಗೂ ನಮ್ಮ ಕರ್ನಾಟಕದ ತಾಕತ್ತು ಕಂಡ್ರೆ. ಅಂತ ಒಂದು ಕರ್ನಾಟಕದ ಈ ಕನ್ನಡದ ನೆಲೆ, ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕಣ್ಣಿಗೂ ಬೀಳದ ಹಾಗೇ ಪಳವಳಿಕೆಯಾಗಿ ಈ ಒಂದು ಶಾಶ್ವತ ನೆಲೆ ಅಭಿವೃದ್ಧಿಯಾಗಿದೆ. ಪ್ರವಾಸಿಗರಿಗೆ ಕೈಬೀಸಿ ಕರೆಯುವಂತಹ ಒಂದಷ್ಟು ಕಾರ್ಯಗಳು ಆಗಬೇಕಾಗಿದೆ. ಈ ಗ್ರಾಮ ಪಂಚಾಯಿತಿಗೆ ಅಥವಾ ಗ್ರಾಮಸ್ಥರಿಗೆ ಸರ್ಕಾರ ಕಣ್ತೆರೆದು ನೋಡಬೇಕಾಗಿದೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ದೇವಾಲಯವನ್ನು ತಮ್ಮ ಮುಂದೆ ತರುವ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಬೆಳ್ಳಿಚುಕ್ಕಿ ವೀರೇಂದ್ರ ಹಾಗೂ ಬೆಳ್ಳಿಚುಕ್ಕಿ ವಾಯ್ಸ್. ಇದು ನಿಮ್ಮ ಮನೆಯ ಧ್ವನಿ. ನಮಸ್ಕಾರ.